ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ಬ್ಲಾಗ್ ಆಗಿರುತ್ತೆ. ನಾನು ಸ್ವಲ್ಪ ಬೇಗ ಎದ್ದಿದ್ದೀನಿ. ಇನ್ನು ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಬನ್ನಿ ತೋರಿಸ್ತೀನಿ ಹೇಗೆ ಮಲಗಿದ್ದಾಳೆ ಅಂತ. ನೋಡಿ, ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಕ್ಕಳು ಇಬ್ಬರು ಮಲ್ಕೊಂಡಿದ್ದಾರೆ. ಒಂದು ಫುಲ್ಲು ಇಷ್ಟು ಜಾಗನೂ ಅವ್ರಿಗೇ ಬೇಕು, ಅವ್ಳಿಗೇ ಬೇಕು. ನಾನಿವಾಗ ಫ್ರೆಶ್ ಅಪ್ ಆಗೋಕ್ಕೆ ಹೋಗಬೇಕು. ಹಾಗಾಗಿ ನಮ್ಮ ಅಕ್ಕನ ಮಗಳನ್ನ ಎಬ್ಬಿಸಿ ಈ ರೂಮ್ಗೆ ಮಲಗಿಸಿದ್ದೀನಿ. ಯಾಕಂದರೆ ಸೈಡಿಗೆ ಬಂದು ಬಿದ್ದುಬಿಡ್ತಾಳೆ ಅಂತ. ಅವಳು ಮಲ್ಕೊಂಡಿದ್ದಾಳಲ್ಲ, ಇನ್ನು ನಾನು ಹೋಗಿ ರೆಡಿ ಆಗಿಬಿಟ್ರೆ ಇನ್ನು ಡ್ಯೂಟಿಗೆ ಹೋಗಿ ಸರಿ ಆಗುತ್ತೆ ಅಂಥೇಳಿ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇವತ್ತು ಏನು ತಿಂಡಿ ಬೇಡ ಅಂಥೇಳಿ ಎಲ್ಲ ಅನ್ನ ಸಾಂಬಾರನ್ನೇ ರೆಡಿ ಮಾಡಿ ಇಟ್ಟಿದ್ದಾರೆ. ಆಲ್ರೆಡಿ ಬಿಸಿ ಬಿಸಿ ಆಗಿದೆ. ಯಾಕಂದರೆ ಕಾಫಿನೇ ಕುಡಿದ್ಬಿಟ್ರೆ ಇನ್ನು ತಿಂಡಿ ತಿನ್ನೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂಥೇಳಿ ಲಾಸ್ಟಲ್ಲಿ ನಾನು ಹೋಗ್ಬೇಕಾದ್ರೇ ತಿನ್ಕೊಂಡು ಹೋಗ್ತೀನಿ. ಒಂದು 5 ನಿಮಿಷ ರೆಡಿಯಾಗಿ ಬರ್ತೀನಿ. ಅಲ್ಲಿ ತನಕ ಕಾಯ್ತಾಯಿರಿ. ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮಗಳು ಕೂಡ ಇದ್ದಿದ್ಲು, ಹಾಗೆ ನಮ್ಮಮ್ಮ ಕೂಡ ಇದ್ದಿದ್ಲು. ನನ್ನ ಮಗಳಿಗೆ ಅಮ್ಮ ಆಮೇಲೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಸ್ನಾನಕ್ಕೆ ಹೋಗಿದ್ಲು. ಅವಳ ಜೊತೆ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೆ. ಏನಂದರೆ ನಾನು ಯಾವಾಗ ಎದ್ದೇಳ್ತೀನಿ ಆವಾಗಲೇ ಎದ್ಬಿಡ್ತಾಳೆ, ಮಲ್ಕೊಳ್ಳಲ್ಲ. ಯಾಕಂದರೆ ಇವಾಗ ಗೊತ್ತಾಗುತ್ತೆ ಮಕ್ಕಳಿಗೆ ಯಾರ್ಯಾರು ಏನು ಅಂತೆಲ್ಲ ತಿಳ್ಕೊತಾಳೆ. ಪಕ್ಕದಲ್ಲಿ ಯಾರಾದರೂ ಮಲ್ಕೊಂಡಿರ್ಬೇಕು, ಇಲ್ಲ ಅಂದರೆ ಕೈ ಈ ರೀತಿ ಬಡಿದು ಟಚ್ ಮಾಡಿ ನೋಡ್ತಾಳೆ. ಯಾರು ಮಲಗಿಲ್ಲ ಅಂದರೆ ಎದ್ಬಿಡ್ತಾಳೆ ಬೇಗ. ಹಾಗೆ ನಮ್ಮಮ್ಮ ದೀಪ ಎಲ್ಲ ಹಚ್ಚಿದ್ರು. ಬೇಗನೆ ಅವರು ಎದ್ದು ಸ್ನಾನ ಮಾಡಿ ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ರು. ನಾನು ಬಂದು ರೆಡಿ ಆದೆ. ಡೈಲಿ ರೆಡಿ ಆಗೋ ಥರನೇ ರೆಡಿ ಆಗ್ತಾ ಇದೆ. ಅದರಲ್ಲೂ ಇವಾಗ ತುಂಬ ಚಳಿ ಇರೋದ್ರಿಂದ ಮುಖ, ಕೈ, ಕಾಲು ಎಲ್ಲ ಫುಲ್ಲು ಓಡ್ಕೊಳ್ಳೋ ಥರ ಆಗುತ್ತೆ. ಅದರಲ್ಲಂತೂ ತುಟಿ ಅಂತೂ ನೋಡೋಕ್ಕೆ ಆಗಲ್ಲ, ಫುಲ್ಲು ಒಡೆದೋಗ್ಬಿಟ್ಟಿರುತ್ತೆ, ಆ ರೀತಿ ಆಗಿರುತ್ತೆ. ಅದರಲ್ಲೂ ಮಕ್ಳಿಗಂತೂ ಎಣ್ಣೆ ಅವೆಲ್ಲ ತುಂಬ ಹೊಡೆದ್ಕೊಂಡಾಗಿರುತ್ತೆ. ನಮಗೆ ಉರಿಯುತ್ತೆ, ಅವ್ರಿಗೆ ಇನ್ನೆಷ್ಟು ಉರಿಯುತ್ತೋ. ಹಾಗಾಗಿ ಜಾಸ್ತಿ ನಾನು ಈ ಚಳಿಗಾಲದಲ್ಲಿ ಜಾಸ್ತಿ ಪೌಡ್ರೇನೂ ಹಾಕಲ್ಲ, ಬರೀ ಕ್ರೀಮ್ ಒಂದು ಹಾಕಿ ಸಿಂಪಲಾಗಿ ಮೇಲೆ ಈ ರೀತಿ ಪೌಡ್ರ್ ಹಾಕ್ತೀನಿ. ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ಥರ ಫಿಲ್ಟ್ರು ಕೂಡ ಆಗಿಲ್ಲ. ಇದು ನಾರ್ಮಲ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿರೋದು. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಕೂಡ ಮಾಡಿ. ನಾವೆಷ್ಟೇ ರೆಡಿಯಾಗಿ ಎಷ್ಟೇ ಮುದ್ದಾಗಿ ಕಾಣಿಸಿದ್ರು ಹೆಣ್ಮಕ್ಳಿಗೆ ಬೊಟ್ಟು ಮತ್ತು ಕುಂಕುಮ ಇಟ್ಟಿಲ್ಲ ಅಂದರೆ ಚೆನ್ನಾಗೇ ಕಾಣಿಸಲ್ಲ. ನಾನು ಯಾವಾಗಲೂ ಡೈಲಿ ಕುಂಕುಮ ಹಚ್ಚೇ ಇರ್ತೀನಿ. ನೀವ್ಯಾರಾದರೂ ಹಚ್ಚಿದ್ರೆ ಕಮೆಂಟ್ ಮಾಡಿ. ಹಾಗೆ ಊಟ ಹಾಕ್ಕೊಂಡೆ. ಉಪ್ಪು ಸಾಂಬಾರು ಮಾಡಿದರು, ಮೊಳಕೆ ಕಾಳಿಗೆ ಅಂತ ಕಟ್ಟಿದ್ರು, ನುಗ್ಗೆ ಸೊಪ್ಪು ಕೂಡ ಹಾಕಿದ್ದಾರೆ. ಯಾಕೋ ಈ ಸರಿ ಮೊಳಕೆನೇ ಬಂದಿರಲಿಲ್ಲ, ಸ್ವಲ್ಪ ಸ್ವಲ್ಪ ಬಂದಿತ್ತು. ಆದರೂ ಸಾಂಬಾರು ಮಾತ್ರ ಚೆನ್ನಾಗಾಗಿತ್ತು. ನನಗೆ ಈ ರೀತಿ ಉಪ್ಪು ಸಾಂಬಾರು ಮೊಳಕೆ ಕಟ್ಟಿರೋದು ಕಾಳು ಅಂದರೆ ತುಂಬ ಇಷ್ಟ. ಕಾಳುಗಳನ್ನೇ ನಾನು ಸಪ್ರೇಟ್ನೇ ಸಾಂಬಾರಲ್ಲಿ ಇರೋದನ್ನೇ ಒಂದು ಬೌಲ್ ಹಾಕೊಂಡು ಬೇಕಾದ್ರೂ ತಿಂತೀನಿ. ಅಷ್ಟು ಚೆನ್ನಾಗಿರುತ್ತೆ ಮೊಳಕೆ ಕೊಟ್ಟಿರೋದು ಕಾಳು ಅಂದರೆ. ಹಾಗೆ ನಾನು ಕೂಡ ಟೈಮ್ ಆಗ್ತಿತ್ತು, ಊಟ ಮಾಡ್ಕೊಬಿಡೋಣ ಅಂತೇಳಿ ಊಟ ಮಾಡ್ಕೋತಾ ಇದ್ದೆ. ನಾನು ಊಟ ಎಲ್ಲ ಮಾಡಿಕೊಂಡು ಹಾಲೆಲ್ಲ ಕುಡ್ಕೊಂಡು ರೆಡಿ ಕೂಡ ಆಗಿ ಹೊರಟೆ. ನನ್ನ ಮಗಳಿಗೆ ನಮ್ಮಮ್ಮ ಆಮೇಲೆ ಸ್ನಾನ ಮಾಡಿಸ್ತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಲವ್ ಯು ಆಲ್.